ಹಲೋ ಫ್ರೆಂಡ್ಸ್, ಇವತ್ತು ನಾನು ವೆಜ್ ರೈಸ್ ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಕಡಾಯಿಯಲ್ಲಿ ತುಪ್ಪ ಹಾಕಿ ಉಳ್ಳಾಗಡ್ಡೆ, ಟೊಮೆಟೊ, ತರಕಾರಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿರಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ತಿರಬೇಕು. ಬಟಾಣಿ ಹಾಕಿದ್ದೀನಿ, ನೀವು ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಮಾಡ್ತೀನಿ. ಇದನ್ನು ಪನ್ನೀರನ್ನು ಇನ್ನೊಂದು ಕಡೆ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಪೆಪ್ಪರ್ ಮೆಣಸು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಬೇಯಿಸ್ಬೇಕು. ನೀರು ಕುದಿ ಬಂದಿದ ನಂತರ ಅಕ್ಕಿ ಹಾಕಿದರೆ ಆಯಿತು. ವೆಜ್ ಗೀ ರೈಸ್ ರೆಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ಈಗ ನೀರು ಕುದೀತಾ ಇದೆ. ಇದಕ್ಕೆ ಅಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿ ಬೇಯಿಸ್ಕೊಳ್ತಾ ಇರಬೇಕು. ಒಂದು ಸೀಟಿ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಸೀಟಿ ಮಾಡಿಲ್ಲ, ಹಾಗೆ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮುಚ್ಚಳವನ್ನು ಮುಚ್ಚಿಡಬೇಕು. ಈಗ ಲಿಂಬುವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಲಿಂಬು ರಸ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಇಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹೆಲ್ತಿಗೂ ಒಳ್ಳೆಯದು ಇದು. ನೀವು ಕೂಡ ಮಾಡ್ತೀನಿ. ಯಾವ ಸಾಂಬಾರು ಕೂಡ ಬೇಕಾಗಿಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಎಷ್ಟು ತಿಂದರೂ ಕೂಡ ಸಾಲಲ್ಲ, ಅಷ್ಟು ಹೊಟ್ಟೆಗೆ ಹೋಗುತ್ತೆ ಇದು. ಸಾಂಬಾರು ರುಚಿಯಾಗಿಲ್ಲ ಅಂದರೆ ಊಟನೇ ನಡೆಯಲ್ಲ. ಇದು ಹಾಗಲ್ಲ, ಎಷ್ಟು ತಿಂದರೂ ಸಾಲಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ ಆಗಿರುತ್ತೆ. ನೀವು ಕೂಡ ಮಾಡ್ತೀನಿ. ವೆಜ್ ಗೀ ರೈಸ್ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಈಗ ಇದನ್ನು ತಟ್ಟೆಗೆ ಹಾಕಿ ಊಟ ಮಾಡಿದರೆ ಆಯಿತು. ವೆಜ್ ಗೀ ರೈಸ್ ರೆಡಿಯಾಗಿದೆ. ಸ್ವಲ್ಪ ಮುಚ್ಚಿಟ್ರೆ ಆಯಿತು. 5 ನಿಮಿಷ ಬಿಟ್ಟು ಊಟ ಬಡಿಸಿದ್ರೆ ಆಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಪನ್ನೀರ್ ಕೂಡ ಹಾಕಿದ್ದೀವಿ ಎಲ್ಲ. ತುಂಬ ರುಚಿಯಾಗಿತ್ತಿದು. ನೀವು ಕೂಡ ಮಾಡ್ತೀನಿ.